ಎಲ್ಲರಿಗೂ ನಮಸ್ಕಾರ. ದುತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಾಕಷ್ಟು ಹೆಲ್ತ್ ಬೆನಿಫಿಟನ್ನು ಹೊಂದಿರುವಂತಹ ಸೋರೆಕಾಯನ್ನು ಬಳಸಿಕೊಂಡು ಒಂದು ಸಾಂಪ್ರದಾಯಿಕವಾದ ಹಳೆಯ ಕಾಲದ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಸೋರೆಕಾಯಿ ಅನ್ನುವಂಥದ್ದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗಾಗಿರ್ಬೋದು, ಸ್ಕಿನ್ನಿಗಾಗಿರ್ಬೋದು ಬಹಳ ಒಳ್ಳೆಯದು. ಇದು ಪ್ರೋಟೀನ್ ಹಾಗೂ ಫೈಬರನ್ನು ಹೊಂದಿರುವಂಥ ತರಕಾರಿಯಾಗಿದೆ. ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ನಾವು ಇದನ್ನು ನೋಡಿ ಹಾಗೆ ಬಿಟ್ಟು ಬರ್ತೇವೆ. ಬಟ್ ಒಮ್ಮೆ ಈ ಸೋರೆಕಾಯಿಯನ್ನು ತಂದು ನಾನು ಹೇಳಿರುವಂತಹ ರೀತಿಯಲ್ಲಿ ಈ ಹಳೆಯ ಕಾಲದ ಸಾಂಪ್ರದಾಯಿಕವಾದ ಸೋರೆಕಾಯಿ ಪಾಯಸ ಅಥವಾ ಸೋರೆಕಾಯಿ ಗಂಜಿಯನ್ನು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನಿಲ್ಲಿ ಒಂದು ಸೋರೆಕಾಯಿಯನ್ನು ತಗೊಂಡು ಅದರ ಒಳಗಿನ ತಿರುಳುಗಳನ್ನು ಮತ್ತು ಮೇಲ್ಭಾಗದ ಹಸಿರು ಭಾಗವನ್ನು ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ನಾವು ಅದನ್ನು ಹೆಚ್ಚಿ ಇಟ್ಕೊಳ್ಬೇಕು. ಎಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇವೋ ಅಷ್ಟು ಈ ಗಂಜಿ ಅನ್ನುವಂಥದ್ದು ಟೇಸ್ಟಾಗಿ ಬರ್ತದೆ. ನಂತರ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ಬೇಕು. ಸೊ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಮಿಕ್ಸ್ ಮಾಡ್ತೇವೆ. ಆದ ಕಾರಣ ನಾನಿಲ್ಲಿ ಈ ಸಣ್ಣ ಗ್ಲಾಸ್ನಲ್ಲಿ 3/4 ಗ್ಲಾಸ್ ಆಗುವಷ್ಟು ಊಟದ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ತೊಳೆದು ಸೋರೆಕಾಯಿ ಜೊತೆಗೆ ನಾವು ಸೇರಿಸಿ ಈಗ ಇಲ್ಲಿ 3/4 ಗ್ಲಾಸ್ ಅಕ್ಕಿಗೆ ನಾವು 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಒಂದು 3 ವಿಜಿಲ್ ಅದನ್ನು ಕೂಗಿಸಿ ಬೇಯಿಸಿ ಇಟ್ಕೊಳ್ಬೇಕು. ಸೊ ನಾನಿಲ್ಲಿ 3/4 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ 3 ವಿಜಿಲ್ ಹಾಕಿ ಬೇಯಿಸಿ ಕುಕ್ಕರ್ ತಣ್ಣಗಾದ ನಂತರ ಅದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿಯಾಗಿ ಈ ಸೋರೆಕಾಯಿ ಮತ್ತು ಅಕ್ಕಿ ಅನ್ನುವಂಥದ್ದು ಇಲ್ಲಿ ಬೆಂದಿದೆ ಅಂತ ಹೇಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವಿಲ್ಲಿ ಸಿಹಿಗೆ ನಾನು 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಅಥವಾ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲವನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಒಂದು ಸಣ್ಣ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಳ್ಬೇಕಾಗ್ತದೆ. ನಂತರ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ನಂತರ ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಅದನ್ನು ಇನ್ನೂ ಕೂಡ ಕುದಿಸ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯಾದ ಯಾಲಕ್ಕಿ ಪೌಡ್ರನ್ನು ಅಥವಾ ಯಾಲಕ್ಕಿಯನ್ನು ಸೇರಿಸುವಂಥ ಅಗತ್ಯ ಇಲ್ಲ. ಯಾಕಂದರೆ ಸೋರೆಕಾಯಿ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಒಂದು ಪರಿಮಳ ಇರ್ತದೆ. ನಾವು ಯಾಲಕ್ಕಿ ಪೌಡರನ್ನು ಸೇರಿಸಿದರೆ ಆ ಪರಿಮಳ ಅನ್ನುವಂಥದ್ದು ಹೋಗ್ತದೆ. ಇದು ಒಂದು ಆರೋಗ್ಯಕರವಾದ ಸಾಂಪ್ರದಾಯಿಕವಾದ ರೆಸಿಪಿ ಆಗಿದೆ. ಇದಕ್ಕೆ ನಾವು ಯಾವುದೇ ರೀತಿಯಾದ ಎಣ್ಣೆ ಆಗಲಿ ತುಪ್ಪವನ್ನಾಗಲಿ ಇಲ್ಲಿ ನಾವು ಬಳಸ್ತಾ ಇಲ್ಲ. ನೋಡ್ಬೋದು ಈ ರೀತಿಯಾಗಿ ನಮ್ಮ ಸೋರೆಕಾಯಿ ಪಾಯಸ ಅಥವಾ ಗಂಜಿ ಅನ್ನುವಂಥದ್ದು ರೆಡಿ ಆಯಿತು. ಒಮ್ಮೆ ಈ ರೆಸಿಪಿ ಅನ್ನುವಂಥದ್ದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟವಾದಲ್ಲಿ ಇನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಧೃತೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.